ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ವಂದನೆಗಳು. ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ಒಲವಿನ ಸ್ನೇಹಿತರಿಗೆ ದೇವರಿಗೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಂದಿನ ನಿಮ್ಮೆಲ್ಲರ ಕನಸು ನನಸಾಗಲಿ, ಒಳ್ಳೇದಾಗಲಿ. ನಾನಿವತ್ತು ಒಂದು ಉಪ್ಪಿಟ್ಟು ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ಬೋದು ಏನು ಉಪ್ಪಿಟ್ಟು ಯಾರಿಗೆ ಬರಲ್ವ, ನೀವೇ ಮಾಡೋದಾ ಅಂತ. ಹಾಗೆ ತಿಳ್ಕೊಬೇಡಿ. ಕಲಿತಿದ್ದವರು ಎಷ್ಟೋ ಜನ ಇರ್ತಾರೆ, ಗೊತ್ತಿಲ್ಲದಿದ್ದರೂ ಎಷ್ಟೋ ಜನ ಇರ್ತಾರೆ. ಇದು ತುಂಬ ಒಳ್ಳೆಯದು. ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಒಂದು ಅರ್ಧ ಕಪ್ನಾಗಿಂತ ಸ್ವಲ್ಪ ಕಡಿಮೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಚಮಚ ಸಾಸಿವೆ, ಒಂದೂವರೆ ಚಮಚ ಉದ್ದಿನಬೇಳೆ, ಒಂದೂವರೆ ಚಮಚ ಕಡಲೆಬೇಳೆ ಸ್ಪೂನಲ್ಲಿ ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ. ಅದೆಲ್ಲ ಕರಿಬೇವು, ಒಗ್ಗರಣೆ ಹಾಕಿದ್ದೀನಿ. ಎಲ್ಲ ಒಗ್ಗರಣೆ ಆದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಹಾಕಿ ಅರಿಶಿನ ಪುಡಿ, ಇಂಗು ಹಾಕಿದ್ದೀನಿ, ನಮಗೆ ಎಷ್ಟು ಬೇಕಷ್ಟು ಒಂದು ಅದಕ್ಕೆ ಹಾಕಿ ಆದಮೇಲೆ ಟೊಮೊಟೊ ಒಂದು 3 ಟೊಮೊಟೊ ಹೆಚ್ಚು ಹಾಕಿದ್ದೀನಿ. ಇದು 1/4 ಕಪ್ಪು ಅಂದರೆ 1/4 kg ರವೆ, ಆಮೇಲೆ ಒಂದು 1/4 kg ಅರ್ಧ 3 ಕಪ್ಪು, ಚಿಕ್ಕ ಕಪ್ಪಲ್ಲಿ ಗುಂಡನ ಕಪ್ಪಲ್ಲಿ 3 ಕಪ್ ರವೆ. ಈಗ ಒಗ್ಗರಣೆ ಎಲ್ಲ ಆಯಿತು. ಒಗ್ಗರಣೆ ಎಲ್ಲ ಆದಮೇಲೆ ನಾನು ಇದಕ್ಕೆ ಕ್ಯಾರೆಟು ಒಂದೆರಡು, ಕ್ಯಾಬೀಸ್ ಒಂದು ಪೀಸು, ಆಮೇಲೆ ಒಂದು 15 ಬೀನ್ಸು, ಅದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಬೇಯಿಸಿಟ್ಕೊಂಡಿದ್ದೆ ನಾನು. ಅದನ್ನೆಲ್ಲ ನೀರು ಜಾಸ್ತಿ ಹಾಕಬಾರ್ದು ಬೇಯಿಸುವಾಗ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಬೇಕು ಕುಕ್ಕರ್ನಲ್ಲಿ. ಹೋಳನ್ನ ಫ್ರೈ ಮಾಡಿರೋ ಆಗುತ್ತೆ, ಫ್ರೈ ಮಾಡಿರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡಿಟ್ಕೊಂಡಿದ್ದೆ. ಒಂದೇ ಒಂದು ಸಿಟಿ ಹೊಡೆಸಿ ಬೇಯಿಸಿ ನೀರೆಲ್ಲ ಬಸಿದು ಇಟ್ಕೊಂಡ್ಬಿಡಿ. ಈ ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಅದನ್ನ ಹಾಕಿ ಫ್ರೈ ಮಾಡಿ, ಟೊಮೊಟೊ ಜೊತೆ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನೀರು ಹಾಕಿ ಎಷ್ಟು ಬೇಕು, ಒಂದು ಕಪ್ಪಿಗೆ ಒಂದು 2 ಕಪ್ಪಷ್ಟು ನೀರು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ದಪ್ಪ ರವೆ ಇದು, ಬನ್ಸಿ ರವಾನು ನಾನು ಮೊದಲೇ ಹುರಿದಿಟ್ಕೊಂಡಿರ್ತೀನಿ, ಹಾಳಾಗುತ್ತಂತ. ಅಂದರೆ ಮತ್ತೆ ಬೇಗ ಮಾಡಲಿಕ್ಕೂ ಆಗುತ್ತೆ ಬೆಳಗ್ಗೆ ಎದ್ದು. ಅದಕ್ಕೆ ಹಾಗಾಗಿ ಈಗ ನಾನೇನು ಮಾಡಿದೆ, ತರಕಾರಿ ಎಲ್ಲ ಹಾಕಿಲ್ಲ, ಎಲ್ಲ ಒಗ್ಗರಣೆಯಲ್ಲಿದೆ. ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿದೆ. 1 ಕಪ್ ರವಕ್ಕೆ 2 ಕಪ್ಪಷ್ಟು ನೀರು ಹಾಕಿ ಆಮೇಲೆ ನೀರು ಕುದ್ಮೇಲೆ ಅದಕ್ಕೆ ನಾನು ರವೆ ಹಾಕಿ ಮುಚ್ಚಿದೆ. ಆಮೇಲೆ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲ, ಆಮೇಲೆ ಎಲ್ಲ ಹಾಕಿ ಮಗ್ಚಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಟ್ಟು ನಂತರ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಮೇಲಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಪರಿಮಳಕ್ಕೆ ಹಾಕಿದೆ. ಎಲ್ಲ ಹಾಕಿದೆ. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಬಟಾಣಿನೂ ಹಾಕಿದ್ದೇನೆ, ಹಸಿ ಬಟಾಣಿನೂ ನಾನು ಹೇಳಕ್ಕೆ ಮರೆತೆ. ಮೇಲ್ಗಡೆ ನಾವು ಹಿಂಗೆ ಕೊಬ್ಬರಿ ಎಣ್ಣೆ ಎಲ್ಲ ಉಪ್ಪಿಟ್ಟಿನ ಮೇಲ್ಗಡೆ ಮತ್ತು ನಂತರ ಉಪ್ಪಿಟ್ಟು ಆದಮೇಲೆ ಸ್ವಲ್ಪ ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ, ಉಪ್ಪಿಟ್ಟು ತುಂಬ ರುಚಿಯಾಗುತ್ತೆ. ತರಕಾರಿ ಚೆನ್ನಾಗಿ ಹಾಕಿ ಮಾಡ್ಬೋದು, ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಇಂಥ ಒಳ್ಳೊಳ್ಳೆ ಫುಡ್ಗಳನ್ನು ಎಲ್ಲರೂ ಮಾಡಿ, ಉಪ್ಪಿಟ್ಟು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ನೋಡಿ, ಹೇಗಿದೆ ಹೇಳಿ. ನಿಮಗೆ ಡಬ್ಬಿಗೆ ತೊಗೊಂಡು ಹೋಗೋಕ್ಕೆ, ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಡೋಕ್ಕೆ ಅನುಕೂಲ ಆಗುತ್ತೆ. ಯಾರಿಗಿನ್ನೂ ಗೊತ್ತಿಲ್ಲ ಅವರೆಲ್ಲ ಕಲ್ತ್ಕೊಂಡು ಮಾಡಿ ಹೇಳಿ, ಗೊತ್ತಿಲ್ಲ ಅಂದರೆ ಕೇಳಿ ಹೇಳ್ಕೊಡ್ತೀನಿ. ಧನ್ಯವಾದಗಳು.